ಎಲ್ಲ ಆಲ್ಮೋಸ್ಟ್ 95% ಕವರ್ ಮಾಡ್ಬಿಟ್ಟಿದ್ದಾರೆ. ನಾನು ಈ ಸಿನಿಮಾಗೋಸ್ಕರ ನಾವು ಏನೇನು ಜುಗಾಡ್ ಮಾಡಿದ್ದೀವಿ, ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟಿದ್ದೀವಿ ಆ ಪಾಯಿಂಟ್ ಹೇಳ್ತೀವಿ. ನಾವು ಯಾವುದೋ ಒಂದು ಲೊಕೇಶನ್ಗೆ ಹೋದ್ವಿ, ಒಂದು ವಾಟರ್ ಫಾಲ್ ಜಾಗ, ನನ್ನ ಹೆಸರು ಹೇಳಲ್ಲ. ಅಲ್ಲಿ ಒಳಗಡೆ ಎಂಟ್ರಿ ಇರಲಿಲ್ಲ ನಮಗೆ. ಹೆಂಗೋ ಒಳಗಡೆ ಹೊಟ್ಟೋದ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ ಫಾಲ್ ಹತ್ಬೇಕಾಗಿತ್ತು. ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ. ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ. ಆಮೇಲೆ ಅಲ್ಲಿ ಕೇಳಿದ್ರು, ಅಲ್ಲಿದಂಗೆ ನೀವು ಹೆಂಗ್ ಹೋದ್ರಿ, ಏನ್ ಮಾಡ್ತಾ ಇದ್ದೀರಾ ಅಂತ. ಟಿಕೆಟ್ ತಗೋಬೇಕು, ಅದು ಇದು. ನಮ್ಗೆ ಶೂಟಿಂಗ್ ಆಗೋಯ್ತು. ಆಮೇಲೆ ನಾವು ಸುಳ್ಳು ಹೇಳಿದ್ವಿ, ನಮ್ಮಿಬ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ, ಸೊ ಒಂದ್ 5 ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡು ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ. ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು, ತುಂಬಾ ಹೈಟ್ ಅಲ್ಲಿ ಇದೆ ವಾಟರ್ ಫಾಲ್. ಅದನ್ನೆಲ್ಲ ಹತ್ತಿದೀವಿ ನಾವು, ಕಷ್ಟಪಟ್ಟಿದೀವಿ, ರಿಸ್ಕ್ ತಗೊಂಡಿದೀವಿ. ಆಮೇಲೆ ಆಕ್ಚುಲಿ ಈ ಸಾಂಗ್ಸ್ ಎಲ್ಲ ಏನಿದೆ ಅದೆಲ್ಲ ನಮ್ ಡೈರೆಕ್ಟರ್ದು ಕನ್ಸು. ಅವ್ರಿಗೆ ಏನೇನಿತ್ತು, ಅವ್ರೇನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ನಮ್ಮಿಬ್ರ ಹತ್ರ ಮಾಡ್ಸಿರೋದು. ಸರ್ ಹಿಂಗ್ ಹಿಡ್ಕೊಡಿ, ಹಂಗ್ ಮಾಡಿ. ಸಪೋರ್ಟ್ ಇಲ್ಲ ಸರ್, ನೋಡಿ ಅವೆಲ್ಲ ಸೀಕ್ರೆಟ್, ನಮಗ್ ಗೊತ್ತಿಲ್ಲ. ಸೊ ಈ ತರ ತುಂಬಾ ಒಳ್ಳೆ ಟೀಮ್. ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರನ್ನ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ಟರ್ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಸ್ವಾಮಿನ್ ನೋಡಿದ್ಮೇಲೆ ಗೊತ್ತಾಯ್ತು ಇವ್ರಿಬ್ರು ಎಕ್ಸ್ಪ್ರೆಷನ್ಸ್ ನ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ನ ಮೇಲೆ ಇತ್ತು. ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ. August 1st ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇದೇ ಸಿನಿಮಾ ಇಂಗ್ಲಿಷ್ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆ್ಯನಬೆಲ್ ಆ ಥರ ಎಲ್ಲ ಸಿನಿಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಕೆಲವರು ಕೈ ಬಿಟ್ರು ದೆವ್ವ ಕೈ ಬಿಡಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾಕಂದ್ರೆ ಬಹಳಷ್ಟು ಈ ಹಾರರ್ ಸಿನಿಮಾ ಆಮೇಲೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಸಿನಿಮಾಗಳೆಲ್ಲ ಗೆದ್ದಿದೆ. ಯಾಕಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ಗೂ ಇಲ್ಲೇನೋ ಒಂದು ಆಗುತ್ತೆ, ಇಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ. ಬಟ್ ಅಷ್ಟಿದ್ರೂ ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ, ಖುಷಿ ಆಗುತ್ತೆ. 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದೊಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ. ಯಾಕಂದ್ರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟರ್ಗೆ, ಸರ್ ಯಾವಾಗ ರಿಲೀಸು ಅಂತ. ನಾವು ಎಲ್ಲ ಒಳ್ಳೆ ಹಳೇ ಸ್ನೇಹಿತರು. ಸಿನಿಮಾ ಈಗ ಅಂದ್ರೆ ಈ ಸಿನಿಮಾ ಅವ್ರ ಜೊತೆ ಮಾಡಿದೆ, ಅಂದ್ರೆ ಅವ್ರು ಡೈರೆಕ್ಷನ್ ಮಾಡಿರೋದ್ರಲ್ಲಿ. ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ. ಆಮೇಲೆ ಯೂನಿಕ್ ಕಾನ್ಸೆಪ್ಟ್ ಇದೆ. ಆಮೇಲೆ ಇನ್ನೂ ಹೆಚ್ಚಿಗೆ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ, ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಸೆಟ್ಟಲ್ಲೂ ಹೇಳಿದ್ರು ಈ ಥರ ಅಶ್ವಥ್ ಸರ್ ಇದ್ದಾರೆ, ಬಂದಿದ್ದಾರೆ ಅಂತ. ನಾನು ಹುಡುಕ್ತಾ ಇಡೀ ಸೆಟ್ಟು ಹುಡುಕಿ ಮೇಕಪ್ ರೂಮ್ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲ ಕಡೆ ಹುಡುಕ್ತೆ, ಗೊತ್ತೇ ಆಗಿಲ್ಲ. ಮೇಕಪ್ ರೂಮ್ಗೆ ಹೋದಾಗಲೂ ಅವ್ರು ನೋಡಿದ್ದಾರೆ, ಆಮೇಲೆ ಹೇಳ್ತಾರೆ ನಾನು ನಿಮ್ಮನ್ನು ನೋಡಿದೆ ಅಂತ. ಅಂದರೆ ಅಷ್ಟು ಪರ್ಫೆಕ್ಟು. ಯಾಕಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಒಂದು ಯೂನಿಕ್ ಗೆಟಪ್ ಮಾಡಬೇಕು ಅಂತ. ಅದೇ ಅವರು ಹೇಳ್ದಂಗೆ ಒಂದೇ ಗೆಟಪ್ಪಲ್ಲಿ ಮಾಡಿದ್ರೆ ಸೇಮ್ ಇದಾಗಿರುತ್ತೆ, ಬೇಡ ಅಂತ ಒಂದು ಯೂನಿಕ್ ಆಗಿ ಚೆನ್ನಾಗಿದೆ. ಒಟ್ಟಲ್ಲಿ ಟ್ರೈಲರ್ ನೀವು ಗಮನಿಸಿದ್ದೀರಾ, ಭಾಳ ಅದ್ಭುತವಾಗಿದೆ. ಆಮೇಲೆ ಮೇಡಮ್ ಜೊತೆ ಫಸ್ಟ್ ಟೈಮು ಕಾಂಬಿನೇಷನ್ ಮಾಡಿರೋದು. ಟ್ರೈಲರಲ್ಲಿ ನೋಡಿರ್ಬೋದು ನೀವು, ಒಂದು ಕ್ಲಿಪ್ಪಲ್ಲಿ ಬರುತ್ತೆ ನನ್ನ ಮೇಡಮ್ಗೆ ಹಿಂಗೆ ಕತ್ತಿ ಹಿಡಿಯೋದು. ಅದು ಹೇಳದ ಬೇಡ ಗೊತ್ತಿಲ್ಲ, ಅದಷ್ಟೇ ಹೇಳ್ಬೋದು. ಕತ್ತಿ ಹಿಡಿಬೇಕು, ಅದು ಫೋರ್ಸ್ ಬರ್ತಾ ಇಲ್ಲ. ನಾನು ಸಾಫ್ಟ್ ಆಗಿ ಹಿಡಿದಿದ್ದೀನಿ. ಇಲ್ಲ ಸ್ಟ್ರಾಂಗು, ಅದು ಒಳ್ಳೆ ನನಗೆ ಸಾಫ್ಟ್ ಜೆಲ್ಲಿ ತರ ಇತ್ತು. ಆಮೇಲೆ ಪರವಾಗಿಲ್ಲ ಹಿಡೀರಿ, ಪರವಾಗಿಲ್ಲ ಟ್ರೀಟ್ ಮಾಡಿ, ಎಕ್ಸ್ಪ್ರೆಷನ್ ಬರ್ತಾ ಇರ್ಲಿಲ್ಲ. ಆವಾಗ ಡೈರೆಕ್ಟರ್ ಅಂದ್ರು, ಮೇಡಮ್ ಅಂದ್ರು ಪರವಾಗಿಲ್ಲ ಹಾರ್ಡ್ ಗ್ರಿಪ್ಪಲ್ಲಿ ಹಿಡೀರಿ ಅಂದ್ರು. ಅಂದ್ರೆ ಇಲ್ಲ ಅಂದ್ರೆ ಸರಿ ಆಯ್ತು ಅಂದ್ಬಿಟ್ಟು ರಪ್ ಅಂತ ಹಿಡಿದ್ಬಿಟ್ಟೆ ಆ ಜೋಶಲ್ಲಿ. ಆಮೇಲೆ ನೋಡಿದ್ರೆ ಕೆಮ್ತಾ ಇದ್ರು. ಅಂದ್ರೆ ಬೇಕು ಅಂತ, ಅಷ್ಟು ಕೋಆಪರೇಟಿವ್. ಚೆನ್ನಾಗಿ ಬಂದಿದೆ ಸಿನಿಮಾ. ಯೂನಿಕ್ ಆಗಿದೆ. ಹೇಳಕ್ ಕತೆ ರಿವೀಲ್ ಮಾಡೋಂಗಿಲ್ಲ. ನನ್ನ ಕ್ಯಾರೆಕ್ಟರ್ನು ಕೂಡ ಬೇರೆ ಥರನಿದೆ. ಥ್ಯಾಂಕ್ಸ್ ಪರಮೇಶ್ವರ್, ನನ್ನನ್ನು ನಂಬಿ ಈ ಥರ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದೀವಿ. ಬಟ್ ಹೇಳ್ಬೇಕು ಅಂತ ಆಸೆ, ಬಟ್ ಆದ್ರೂ ಹೇಳಂಗಿಲ್ಲ, ರಿವೀಲ್ ಮಾಡೋಂಗಿಲ್ಲ.
ಬಟ್ ಈ ಇದ್ರಲ್ಲಿ ಯೂನಿಕ್ ಗುರುತಿಸ್ಕೊಳ್ಳುವಂಥದ್ದು ಮತ್ತೆ ಇದು ಬಹಳಷ್ಟು ದಿನಗಳವರೆಗೆ ನೆನಪಲ್ಲಿರುತ್ತೆ. ಹೌದೌದು ಆ ಥರ ಅದು ಹೇಳಂಗಿಲ್ಲ ಸರ್. ಏನಿಲ್ಲ,